ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ತುಂಬ ಅಂದರೆ ನನಗಂತೂ ಇವತ್ತು ಫುಲ್ ಖುಷಿಯಾಗಿ ನಾನು ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀನಿ. ನಾನು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿದ್ದೀನಿ ಅಂತ. ಇವತ್ತು ಇಂಥ ಶ್ರೀರಾಮನವಮಿ ಹಬ್ಬದಂತ ಇಂಥ ಒಳ್ಳೆ ದಿನ ನಾನು ಮತ್ತೆ ಭಗವದ್ಗೀತೆಯ ಶ್ಲೋಕನ ರೆಸಿಟೇಷನ್ ಕೊಡ್ತಾ ಇದ್ದೀನಿ. ಮತ್ತು ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ನಾವು ಈ ವಿಡಿಯೋದಲ್ಲಿ 37ನೇ ಶ್ಲೋಕ ನೋಡಿದ್ವಿ ನಾವು ಹಿಂದಿನ ವಿಡಿಯೋದಲ್ಲಿ. ಇವತ್ತು 38ನೇ ಶ್ಲೋಕ, 2ನೇ ಅಧ್ಯಾಯದ 38ನೇ ಶ್ಲೋಕ ಏನಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಪ್ರಾರ್ಥನೆ. ಅದಕ್ಕೂ ಮುಂಚೆ ಇನ್ನೊಂದು ಮಾತು, ಹರೇ ಕೃಷ್ಣ ಮಹಾಮಂತ್ರನ ಕನಿಷ್ಠ ಪಕ್ಷ 108 ಬಾರಿ ಅದು ಜಪಿಸಿ. ಯಾಕಂದ್ರೆ ಕಲಿಯುಗದ ಯುಗಧರ್ಮನೇ ಅದು. ನಾವೆಷ್ಟು ಪೂಜೆ ಹೋಮ ಏನ್ ಮಾಡಿಸಿದ್ರು ಅದ್ರಲ್ಲಿ ಏನೋ ಒಂದು ಲೋಪ ಇರುತ್ತೆ, ಏನೋ ಒಂದು ಆಗಿರುತ್ತೆ. ಪಾಪ ಕರ್ಮಗಳು ಕಳಿಯಲ್ಲ ಬೇಗ. ಸೊ ಹರಿನಾಮ ಸಂಕೀರ್ತನೆ, ಕಲಿಯುಗದ ಯುಗಧರ್ಮ ಹರಿನಾಮ ಸಂಕೀರ್ತನೆ ಅಟ್ಲೀಸ್ಟ್ 1 ರೌಂಡ್ ಅದು ಜಪಿಸಿ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಂತೀನಿ. ಹರೇ ಕೃಷ್ಣ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, 38ನೇ ಶ್ಲೋಕ ತುಂಬಾ ಚೆನ್ನಾಗಿದೆ ಇವತ್ತು ಶ್ಲೋಕ. ಸುಖ ದುಃಖೇ ಸಮೇ ಕೃತ್ವಾ ಲಾಭ ಲಾಭೌ ಜಯ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸಸಿ. ಇನ್ನೊಂದ್ಸತಿ ಓದ್ತೀನಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭ ಲಾಭೌ ಜಯ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸಸಿ. ಈ ಶ್ಲೋಕದ ಅನುವಾದ ಓದ್ತೀನಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಭಾವಾರ್ಥ, ಶ್ರೀ ಕೃಷ್ಣನಿಗೆ ಯುದ್ಧವಾಗಬೇಕೆಂದೇ ಅಪೇಕ್ಷೆ. ಆದುದರಿಂದ ಈಗ ಅವನು ಅರ್ಜುನನನ್ನು ಯುದ್ಧ ಮಾಡುವುದಕ್ಕಾಗಿಯೇ ಹೋರಾಡಬೇಕೆಂದು ನೇರವಾಗಿ ಹೇಳುತ್ತಾನೆ. ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯಗಳ ಪರಿಗಣನೆಯೇ ಇಲ್ಲ. ಕೃಷ್ಣನಿಗಾಗಿ ಮಾತ್ರವೇ ಎಲ್ಲವನ್ನೂ ಮಾಡಬೇಕು ಎನ್ನುವುದೇ ಅಲೌಕಿಕ ಪ್ರಜ್ಞೆ. ಆದುದರಿಂದ ಐಹಿಕ ಕರ್ಮಗಳಿಗೆ ಪ್ರತಿಫಲವೂ ಇರುವುದಿಲ್ಲ. ಸಾತ್ವಿಕ ಗುಣದಲ್ಲಾಗಲಿ ರಜಗುಣದಲ್ಲಾಗಲಿ ತನ್ನ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡುವವನು ಒಳ್ಳೆಯ ಅಥವಾ ಕೆಟ್ಟ ಪ್ರತಿಫಲಕ್ಕೆ ಒಳಗಾಗುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನಿಗೆ ಯಾವ ಹಂಗೂ ಇಲ್ಲ, ಯಾವ ಋಣವೂ ಇಲ್ಲ. ಇವೆಲ್ಲ ಸಾಮಾನ್ಯ ಕರ್ಮಗಳಲ್ಲಿ ತೊಡಗಿದಾಗ ಮಾತ್ರ ಘಟಿಸುತ್ತವೆ. ಹೀಗೆ ಹೇಳಿದೆ. ದೇವರ್ಷಿ ಭೂತಾಪ್ತನ್ ಋಣಂ ಪಿತೃಣಾಂ ನ ಕಿಕ್ಕರೋ ನಾಯಾಂ ಋಣಿಚ್ಚ ರಾಜನ್ ಸರ್ವಾತ್ಮನ ಯಃ ಶರಣಮ್ಯ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಉಳಿದೆಲ್ಲ ಕರ್ತವ್ಯಗಳನ್ನು ಬಿಟ್ಟು ಕೃಷ್ಣನಿಗೆ ಮುಕುಂದನಿಗೆ ಶರಣಾದವನಿಗೆ ಯಾರ ಋಣವೂ ಇಲ್ಲ, ಯಾರ ಹಂಗೂ ಇಲ್ಲ. ದೇವತೆಗಳು, ಋಷಿಗಳು, ಒಟ್ಟಿನಲ್ಲಿ ಜನತೆ, ಬಂಧುಗಳು, ಮಾನವ ಕುಲ, ಪಿತೃಗಳು ಯಾರ ಹಂಗೂ ಇಲ್ಲ, ಋಣವೂ ಇಲ್ಲ. ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇದರ ಸೂಚನೆಯನ್ನು ಕೊಡುತ್ತಿದ್ದಾನೆ. ಮುಂದಿನ ಶ್ಲೋಕಗಳಲ್ಲಿ ಇದನ್ನು ಇನ್ನಷ್ಟು ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ತುಂಬಾ ಚೆನ್ನಾಗಿದೆ. ಇವತ್ತಿನ ದಿವಸಕ್ಕೆ ಈ ಒಂದು ಶ್ಲೋಕ ನಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕಂದ್ರೆ ರಾಮ ಬಂದು ಕೂಡ ಕೃಷ್ಣನ ಅವತಾರನೇ. ರಾಮನ ಅವತಾರ ಕೂಡ ರಾಕ್ಷಸರನ್ನ ಉದ್ಧಾರ ಮಾಡೋದು, ಸಂಹಾರ ಮಾಡೋದಲ್ಲ, ಉದ್ಧಾರ ಮಾಡೋದು. ತುಂಬಾ ಜನನ ಉದ್ಧಾರ ಆಗೋದಕ್ಕೋಸ್ಕರ ಶ್ರೀರಾಮ ಇವತ್ತಿನ ದಿವಸ ಅವತಾರ ತಾಳ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಯುದ್ಧ ಮಾಡಲೇಬೇಕು ಅನ್ನೋದು ಅಪೇಕ್ಷೆ, ಅದು ಕೃಷ್ಣನ ಅಪೇಕ್ಷೆ. ಆದುದರಿಂದ ಅವನು ಅರ್ಜುನನನ್ನು ಯುದ್ಧ ಮಾಡುವುದಕ್ಕಾಗಿಯೇ ಹೋರಾಡಬೇಕೆಂದು ನೇರವಾಗಿ ಹೇಳುತ್ತಿದ್ದಾನೆ. ಕೃಷ್ಣ ಪ್ರಜ್ಞೆಯಲ್ಲೂ ಅಷ್ಟೇ, ಕೆಲಸಗಳಾಗ್ಲಿ ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯಗಳ ಪರಿಗಣನೆಯೇ ಇಲ್ಲ. ಎಲ್ಲ ಬರೀ ನಾವು ಕೃಷ್ಣನ್ಗೆ ಅರ್ಪಿಸಿ, ಪ್ರತಿಯೊಂದು ಅಷ್ಟೇ ನಾವು ಕೃಷ್ಣನ್ಗೋಸ್ಕರನೇ ಅರ್ಪಿಸಿ ಎಲ್ಲ ಕೆಲಸ ಮಾಡಿದ್ರೆ ನಮಗೆ ಆ ಕಡೆ ನಾವು ಗೆಲ್ಬೇಕು ಅನ್ನೋದಿಲ್ಲ, ಸೋಲ್ಬೇಕು ಅನ್ನೋದಿಲ್ಲ, ಸೋತ್ರು ಬೇಜಾರಾಗಂಗಿಲ್ಲ, ಗೆದ್ರು ಬೇಜಾರಾಗಂಗಿಲ್ಲ, ಖುಷಿಯಾಗಂಗಿಲ್ಲ, ಯಾವುದು ಪರಿಗಣನೆಯೂ ಇಲ್ಲ. ಅಲ್ಲಿ ಸುಖ ದುಃಖ ಜಯ ಅಪಜಯ ಯಾವುದೇ ಪರಿಗಣನೆ ಇಲ್ಲ. ಕೃಷ್ಣನಿಗಾಗಿ ಮಾತ್ರವೇ ಎಲ್ಲವನ್ನು ಮಾಡಬೇಕು ಅನ್ನೋದು ಅಲೌಕಿಕ ಪ್ರಜ್ಞೆ. ಲೌಕಿಕ ಅಂದ್ರೆ ನಾವಿರೋದು ಲೌಕಿಕ, ಅಲೌಕಿಕ ಅಂದ್ರೆ ನಮ್ಗಿನ್ನ ಮೇಲೆ ಇರೋದು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದು, ಕೃಷ್ಣ ಇರೋದೆಲ್ಲ ಅಲೌಕಿಕ. ಈ ಅಲೌಕಿಕ ಅನ್ನೋದನ್ನ ನಾವು ಫಸ್ಟ್ ಅಧ್ಯಾಯದಲ್ಲೂ ಈ ಒಂದು ಪದನ ಯೂಸ್ ಮಾಡಿರ್ತಾರೆ. ಶಂಖಗಳು ಅಲೌಕಿಕ ಶಬ್ದ. ಕೃಷ್ಣಾರ್ಜುನರ ಊದಿದ್ದು ಅಲೌಕಿಕ ಶಬ್ದ, ಶಂಖದ ಶಬ್ದ. ದುರ್ಯೋಧನ ಅಲ್ಲ, ಭೀಷ್ಮ ಅವರೆಲ್ಲ ಓದಿದ್ದು ಈ ತರ ಅಲೌಕಿಕ ಶಬ್ದ ಬಂದಿಲ್ಲ ಅಂತ ಅಲ್ಲೊಂದ್ಸತಿ ಈ ತರ ಬರುತ್ತೆ.
ಅಲೌಕಿಕ ಅನ್ನೋದೆಲ್ಲಾನು ಅಲ್ಲ ಆಧ್ಯಾತ್ಮಿಕವಾಗಿರುತ್ತೆ ಅಂತ ಅಷ್ಟೇ. ಸಾತ್ವಿಕ ಗುಣದಲ್ಲಾಗಲಿ ರಜಗುಣದಲ್ಲಾಗಲಿ ತನ್ನ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡುವವನು ಒಳ್ಳೆ ಅಥವಾ ಕೆಟ್ಟ ಪ್ರತಿಫಲಕ್ಕೆ ಒಳಗಾಗುತ್ತಾನೆ. ಅಂದ್ರೆ ಸಾತ್ವಿಕ ಗುಣದಲ್ಲ ಅಂದ್ರೆ ಸಾತ್ವಿಕ ಅಂದ್ರೆ ಇನ್ನೂ ಒಂದು ಸ್ಟೇಜ್ ಇದೆ. ಸಾತ್ವಿಕ ಅಂದ್ರೆ ನಮಗೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ ಈ ಹೋಮ ಮಾಡಿಸಿದ್ರೆ ಒಳ್ಳೇದಾಗತ್ತೆ, ಈ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೆ, ಈ ಒಂದು ಕಾರ್ಯ ಮಾಡೋಣ, ದಾನ ಕೊಟ್ರೆ ಒಳ್ಳೇದಾಗತ್ತೆ ಅಂತ ಯಾರು ಮಾಡ್ತಾರೋ ಅದೆಲ್ಲನೂ ಈ ತರ ರಜೋಗುಣ ತಮಗುಣಕ್ಕೆ ಬರುತ್ತೆ. ಇದರಲ್ಲಿ ಮಾಡಿದವ್ರಿಗೆ, ಈ ತರ ಒಂದು ಗುಣಗಳಲ್ಲಿ ಕೆಲಸ ಮಾಡಿದವ್ರಿಗೆ ಕೆಟ್ಟ ಪ್ರತಿಫಲ ಅಥವಾ ಒಳ್ಳೆಯ ಕೆಟ್ಟ ಪ್ರತಿಫಲಗಳಿಗೆ ಒಳಗಾಗುತ್ತಾನೆ. ಅಕಸ್ಮಾತ್ ಏನೋ ಒಂದು ತಪ್ಪಾಯ್ತು, ಇಲ್ಲ ಹೋಮ ಮಾಡ್ಬೇಕಾದ್ರೆ ಏನೋ ಒಂದು ತಪ್ಪಾಯ್ತು, ಏನೋ ಒಂದಾಯ್ತು ಟೋಟಲಿ. ಇವಾಗ ಯಾರಿಗೊಬ್ರಿಗೆ ಭಿಕ್ಷೆ ಕೊಡ್ತೀರಾ, ಆ ಭಿಕ್ಷೆನ ಅವ್ರ ಹೊಟ್ಟೆಗೆ ತಿನ್ನೋದಕ್ಕೋಸ್ಕರ ಉಪಯೋಗಿಸ್ಕೊಂಡ್ರೆ ಒಂದಾಯ್ತು, ಅಥವಾ ಮದ್ಯಪಾನನೋ ಅಥವಾ ಬೇರೆ ಏನಕ್ಕೋ ಅದನ್ನ ಯೂಸ್ ಮಾಡ್ಕೊಂಡ್ರೆ ಅವ್ರಿಗಿನ್ನ ಹೆಚ್ಚಾಗಿ ಆ ಕರ್ಮಫಲ ಬರೋದು ನಮ್ಗೆ, ಭಿಕ್ಷೆ ಕೊಟ್ಟವ್ರಿಗೆ ಬರುತ್ತೆ. ಸೊ ಇದು ಹಾಗೆ ಹೇಳ್ತಾ ಇರೋದು. ಯಾಕಂದ್ರೆ ನಾವು ನಮ್ಮ ಇಂದ್ರಿಯ ತೃಪ್ತಿಗಾಗಿ ಮಾಡ್ತಿದೀವಲ್ವಾ. ಇದೇ ಕೆಲಸನ ನಾವು ಭಗವಂತನ ಹೆಸರಲ್ಲಿ ಭಗವಂತನಿಗೋಸ್ಕರ ಮಾಡಿದ್ರೆ ಯಾವುದೇ ಕೆಟ್ಟ ಪ್ರತಿಫಲಗಳಾಗ್ಲಿ ಒಳ್ಳೆಯ ಪ್ರತಿಫಲಗಳಾಗ್ಲಿ ನಮಗ್ ಬರಲ್ಲ. ನಮ್ಮ ಅಕೌಂಟಲ್ಲಿ ಏನಿದ್ರು ಎಲ್ಲ ಕ್ರೆಡಿಟೇ ಆಗ್ತಾ ಇರುತ್ತೆ. ಪಾಪ ಅನ್ನೋದು ಏನಿರುತ್ತೆ, ನರಕಕ್ಕೆ ಹೋಗೋದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು, ಕೃಷ್ಣನ ಆದೇಶನೇ ಮಾಡಬೇಕು, ಕೃಷ್ಣನ ಆದೇಶದಂತೆ ನಾವು ನಡಿಬೇಕು ಅನ್ನೋದು ಈ ಶ್ಲೋಕದ ಉದ್ದೇಶ. ಈ ಶ್ರೀರಾಮನವಮಿ ಹಬ್ಬದ ದಿವಸ ಈ ಒಂದು ಶ್ಲೋಕ ತುಂಬಾ ಆಸ್ಪಿಷಿಯಸ್ ಅಂತ ನನಗನ್ನಿಸ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಿಮಗೂ ಹಿಂಗೆ ಅನ್ಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಗಾಗಿ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನಿಗೆ ಯಾವ ಹಂಗೂ ಇಲ್ಲ, ಯಾವ ಋಣವೂ ಇಲ್ಲ. ಇವೆಲ್ಲ ಸಾಮಾನ್ಯ ಕರ್ಮಗಳಲ್ಲಿ ತೊಡಗಿದಾಗ ಮಾತ್ರ ಘಟಿಸುತ್ತದೆ. ಯಾವುದೇ ಹಂಗಿಲ್ಲ, ಯಾವ ಋಣನೂ ಇಲ್ಲ, ಏನೂ ಇಲ್ಲ. ಇದಕ್ಕೆ ದೇವರ್ಷಿ ಭೂತಾಂತ ಅಂತ ಓದ್ನಲ್ಲ ನಾನು, ಭೂತಾಪ್ತ ಋಣಾಂ ಪಿತೃಣಾಂ, ಉಳಿದೆಲ್ಲ ಕರ್ತವ್ಯಗಳನ್ನು ಬಿಟ್ಟು ಕೃಷ್ಣನಿಗೆ ಮುಕುಂದನಿಗೆ ಶರಣಾದವನಿಗೆ ಯಾರ ಋಣವೂ ಇಲ್ಲ, ಯಾರ ಹಂಗೂ ಇಲ್ಲ. ದೇವತೆಗಳು, ಋಷಿಗಳು, ಒಟ್ಟಿನಲ್ಲಿ ಜನತೆ, ಬಂಧುಗಳು, ಮಾನವ ಕುಲ, ಪಿತೃಗಳು, ಯಾರ ಹಂಗೂ ಯಾವ ಋಣವೂ ಇಲ್ಲ. ತುಂಬಾ ಒಳ್ಳೆ ಶ್ಲೋಕ ಓದಿದೆ ಅಂತ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಭಗವಂತ, ಥ್ಯಾಂಕ್ ಯು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಿಮಗೂ ಅಷ್ಟೇ ಖುಷಿಯಾಗಿರುತ್ತೆ, ನಿಮಗೂ ಹಾಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹರೇ ಕೃಷ್ಣ.